ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಒಬ್ಬಟ್ಟನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ನಾನು ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದನ್ನು ನನ್ನ ಸ್ಟೈಲಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಕಡಲೆಬೇಳೆನೇ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡು ಅಳತೆಗೆ ಅದಕ್ಕೆ ನಾನು ಬಿಸಿನೀರು ಹಾಕಿದ್ದೀನಿ ಕೂಡ, ಕೋಲ್ಡ್ ವಾಟರ್ ಕೂಡ ಹಾಕ್ಬೋದು. ಸೊ ಬೇಗ ಬಾಯ್ಲಿ ಆಗಲಿ ಅಂತಂದ್ಬಿಟ್ಟು ನಾನು ಹಾಟ್ ವಾಟರ್ನ ಸೇರಿಸಿ ಅದನ್ನು ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಮೈದಾ ಹಿಟ್ಟು ಎಷ್ಟು ಬೇಕೋ ಅಷ್ಟು ನಾವು ತೊಗೋಬೋದು. ಮತ್ತು ಅದಕ್ಕೆ ಸ್ವಲ್ಪ ಶುಗರು, ಸ್ವಲ್ಪ ಸಾಲ್ಟು ರುಚಿಗೆ ಸ್ವಲ್ಪ ಅಷ್ಟೇ, ಒಂದು ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ, ಸೊ ಆ ರೀತಿ ಅಷ್ಟೇ. ಸೊ ಅದು ಮತ್ತು ಅರಿಶಿನದ ಪುಡಿ, ಕೆಲವರು ಅರಿಶಿನದ ಪುಡಿನ ಹಾಕ್ತಾರೆ, ಕೆಲವರು ಅರಿಶಿನದ ಪುಡಿನ ಹಾಕಲ್ಲ. ಯಾಕೆಂತಂದರೆ ನಾನು ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಬಂದ್ಬಿಟ್ಟು ಅರಿಶಿನದ ಪುಡಿ ಹಾಕ್ತೀವಿ, ಯಾಕೆಂದರೆ ಸ್ವಲ್ಪ ಕಲರ್ ಮತ್ತು ಡಿಫ್ರೆಂಟಾಗಿ ಕಲರ್ ಬರುತ್ತದ್ರಿಂದ. ಸೊ ಕೆಲವರು ಹಾಗೇ ಪ್ಲೇನಾಗಿ ಕೂಡ ವೈಟಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ನಮ್ಮ ಕಡೆ ಎಲ್ಲ ಬಂದ್ಬಿಟ್ಟು ಅರಿಶಿನದ ಪುಡಿನ ಸೇರಿಸ್ತೀವಿ ನಾವು. ಸೊ ಎಲ್ಲನೂ ಹಾಕಿ ನಾನು ಇವಾಗ ಅದನ್ನು ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ವಾಟ್ರನ್ನ ಹಾಕಿ ಅದಕ್ಕೆ ಹದ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಟೈಟಾಗಿರಬಾರ್ದು, ಚಪಾತಿ ಥರ. ಒಬ್ಬಟ್ಟಿಗೆ ಯಾವತ್ತು ಸ್ಮೂತಾಗಿರಬೇಕು. ಸೊ ಸ್ಮೂತಾಗಿ ನಾವು ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದ್ರೂ ಸೇರಿಸ್ಕೊಂಡು ಸ್ಮೂತಾಗಿ ಅದನ್ನು ಕಟ್ಟಿ ಅದನ್ನು ಸ್ವಲ್ಪ ನೆನೆಯಲಿಕ್ಕೆ ಬಿಡಬೇಕು. ಒಂದು 20-30 ಮಿನಿಟ್ಸ್ ಆದರೂ ಅದು ಕೂಡ ಚೆನ್ನಾಗಿ ನೆನೆದ್ರೆ. ಸೊ ಕೆಲವರೆಲ್ಲ ತುಂಬ ಹೊತ್ತು ಬಿಡ್ತಾರೆ. ಸೊ ತುಂಬ ಎಷ್ಟು ಬಿಡ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಹಿಟ್ಟು ನಮಗೆ. ಸೊ ಹಾಗಾಗಿ ಕೂಡ ನಾವು ಬೇಗ ಬೇಕು ಅಂತಂದರೆ ಒಂದು ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಆದರೂ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ಸೊ ಇವಾಗ ರೆಡಿ ಇದೆ. ಸೊ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋದನ್ನು. ಸೊ ಈಗ ಒಂದು ಕಡೆ ನಾವು ಅದನ್ನು ಬಾಣಲೆ ಇಟ್ಟು, ಸೊ ಬೆಲ್ಲ ಎಷ್ಟು ಬೇಕು ನಮಗೆ ಬೇಕು ಅಂದರೆ ಸ್ವೀಟ್ನೆಸ್ ಎಷ್ಟು ಬೇಕು, ಸೊ ಅಷ್ಟು ಸ್ವೀಟ್ನೆಸ್ನ ನಾವು ಆ್ಯಡ್ ಮಾಡ್ಕೋಬೇಕು. ನಾನು ತುಂಬ ಜಾಸ್ತಿ ಸ್ವೀಟ್ನ ತಿನ್ನಲ್ದ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಸ್ವೀಟ್ ಹಾಕಿರ್ತೀನಿ. ಸೊ ಅದಕ್ಕೆ ಮತ್ತು ಏಲಕ್ಕಿ ಪುಡಿ ಮತ್ತು ಮಿಕ್ಸ್ ಮಾಡಿ ಅದನ್ನು ನಾನು ಟೇಸ್ಟ್ಗೋಸ್ಕರ ನೀವು ಏಲಕ್ಕಿ ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಅದಾದಮೇಲೆ ನಾನೇನು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಹಿಟ್ಟನ್ನ, ಕಡಲೆಬೇಳೆನ, ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ. ಕೆಲವರು ಬಂದ್ಬಿಟ್ಟು ಕಡಲೆಬೇಳೆ ಮತ್ತು ಬೆಲ್ಲ ಎರಡನ್ನೂ ಒಟ್ಟಿಗೆ ಆಡಿಸ್ಕೋತಾರೆ. ಸೊ ನಮ್ಮ ಕಡೆ ಹಂಗೆ ಆಡಿಸಲ್ಲ. ನಾನು ಸ್ವಲ್ಪ ತುಂಬ ಇದ್ರಾಗೇ ನೈಸಾಗಿ ರುಬ್ಕೊಬಿಟ್ಟಿದ್ದೀನಿ. ಕೆಲವ್ರು ಬಂದ್ಬಿಟ್ಟು ತರ್ತರಿಯಾಗಿ ರುಬ್ಕೋತಾರೆ. ಏನಾಗುತ್ತೆ ಸಮ್ಟೈಮ್ಸ್ ಅಂತಂದರೆ ತರ್ತರಿಯಾಗಿ ರುಬ್ಕೊಳ್ಳೋದ್ರಿಂದ ನಾವು ಅದನ್ನು ಹಿಟ್ಟನ್ನು ನಾವು ತಟ್ಟುವಾಗ ಅದು ಕೈಗೆ ಹಂಗಂಗೇ ಒತ್ತುವಾಗ ಇದಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಸೊ ಅದನ್ನು ಈಗ ಹದ ಬರೋವರೆಗೂ ನಾನು ಕೂಡ ಚೆನ್ನಾಗಿ ಅದನ್ನು ಇದು ಮಾಡ್ಕೋಬೇಕು. ಕೆಲವೊಂದು ಸಲ ತುಂಬ ನೀರಂಗೆ ಆಗಿಬಿಟ್ರೆ ನಾವೇನು ಮಾಡಬೇಕು ಅಂತಂದರೆ ಏನಾದರೂ ಮನೆಯಲ್ಲಿ ಏನಿದೆ ರವೆ ಇರ್ಬೋದು ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ, ಅದು ಗಟ್ಟಿ ಬರುತ್ತೆ. ಮತ್ತು ತೆಂಗಿನ ತುರಿ ಏನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಅದಲ್ಲದೆ ಅದನ್ನು ಆರಕ್ಕೆ ಬಿಟ್ಟಾದಮೇಲೆ ಈ ಥರ ಸಣ್ಣ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವು ಉಂಡೆಗಳನ್ನ ಕಟ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಮತ್ತು ಏನು ಹಿಟ್ಟನ್ನ ನಾವು ಇಟ್ಟಿದ್ವಿ ಅದನ್ನು ತೆಗೆದು ನಾನು ಇವಾಗ ಮತ್ತೆ ಇನ್ನೊಂದು ಸಲ ಅದನ್ನು ಒಂದೆರಡು ಸಲ ನಾದ್ತೀನಿ. ಸ್ವಲ್ಪ ನಾದಿ ಮತ್ತು ನಾವು ಅದನ್ನು ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ಮಾಡೋದ್ರಿಂದ ಇನ್ನೂ ಸ್ವಲ್ಪ ಸ್ಮೂತ್ನೆಸ್ ಇರುತ್ತೆ. ಸೊ ಹಾಗಾಗಿ ನಾನು ಇವಾಗ ಎಷ್ಟು ಬೇಕು, ಕೆಲವರು ಹಾಗೇ ಎಣ್ಣೆನಲ್ಲೇ ಇದು ಮಾಡ್ತೀನಿ, ನಾನು ಕೂಡ ಕೈಯಲ್ಲಿ ಕೂಡ ಇದು ಮಾಡ್ಕೋತೀನಿ. ಸೊ ನಾನು ಇವಾಗ ಸ್ವಲ್ಪ ಹಿಟ್ಟನ್ನ ಸ್ವಲ್ಪ ಇದು ಮಾಡಿಕೊಂಡೇ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡೋಣ ಎರಡು ಥರನೂ ಮಾಡೋಣ ಅಂತೇಳ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಎರಡು ಥರನೂ ಮಾಡ್ತೀನಿ. ನಾನು ನಾರ್ಮಲಿ ಬಂದ್ಬಿಟ್ಟು ಪೌಡ್ರ್ ಹಾಕ್ತೇನೆ, ಹಾಗೆಯೇ ಕೈಯಲ್ಲೇ ನಾನು ಅಗಲ ಮಾಡ್ಕೊಂಡು ಬಿಡ್ತೀನಿ ನಾರ್ಮಲಿ. ಸೊ ಈಗ ಸುಮ್ಮನೆ ತೋರ್ಸೋಕ್ಕೋಸ್ಕರ ನಾನು ಕೆಲವರಿಗೆ ಕೈಯಲ್ಲಿ ಎಣ್ಣೆ ಹಾಕ್ಕೊಂಡು ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ಇವಾಗೆಲ್ಲ ಪೇಪರೆಲ್ಲ ಬಂದಿದೆ, ಸೊ ಆಯಿಲ್ ಪೇಪರೆಲ್ಲ, ಸೊ ಅದರಲ್ಲಿಂದ ಈಸಿಯಾಗಿ ಮಾಡ್ತಾರೆ. ಸೊ ನಾವು ಏನೂ ಇಲ್ಲ ಅನ್ನೋರು ಕೂಡ ಕೆಲವರು ಏನು ಮಾಡಬೇಕು, ಸೊ ಈ ಥರ ಸ್ವಲ್ಪ ಪೌಡ್ರನ್ನ ಹಾಕಿ ನೀಟಾಗಿ ತಟ್ಕೊಂಡು ಈ ಥರ ಮಾಡಿಕೊಂಡು ತುಂಬ ಅಗಲ ಮಾಡಬಾರ್ದು, ಸ್ವಲ್ಪ ಅಷ್ಟೇ ಪೂರಿ ಹೆಂಗಿರುತ್ತೋ ಪೂರಿ ಅಳತೆಗೆ ನಾವು ಇದನ್ನು ಮಾಡಿಕೊಂಡು ಅದನ್ನು ಏನು ಹೂರಣ ಇರುತ್ತೋ ಅದನ್ನು ಒಳಗಡೆ ಹಾಕ್ಬಿಟ್ಟು ಈ ಥರ ರೌಂಡಾಗಿ ಇದು ಮಾಡಿಬಿಟ್ಟು ಜಾಸ್ತಿ ಏನಾದ್ರು ಇಟ್ಟಿದ್ರೆ ಅದನ್ನು ಸ್ವಲ್ಪ ತೆಗೆದುಬಿಡ್ಬೋದು. ಇಲ್ಲ ಅಂತಂದರೆ ಅಲ್ಲೇ ಕರೆಕ್ಟ್ ಮಾಡಿಬಿಟ್ಟು ನಾವು ಅದನ್ನು ಸರಿಯಾಗಿ ನಾವು ಇದು ಮಾಡಿಕೊಂಡು ಸ್ವಲ್ಪ ಮತ್ತೆ ಪೌಡ್ರ್ ಹಾಕ್ಬಿಟ್ಟು ಅದನ್ನು ನಾವು ಏನಾಗಲ್ಲ, ಏನು ತುಂಬ ಗಟ್ಟಿ ಅಂತಲೂ ಅನಿಸಲ್ಲ, ಏನಿಲ್ಲ. ಸೊ ಆ ಥರ ನೀಟಾಗಿ ಈ ಥರ ರೌಂಡ್ ಶೇಪಲ್ಲಿ ನಾವು ಮಾಡಿಕೊಂಡು, ತುಂಬ ಕಡಿಮೆ ರೌಂಡ್ ಶೇಪ್ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ತೆಳ್ಳಗಿರಲಿ ಅಂತಂದರೆ ನಾನು ತೆಳ್ಳಗೆ ಮಾಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಅಗಲವಾಗಿ ನಾನು ಅದನ್ನು ಒತ್ತಿಟ್ಕೋತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು, ಏನು ಹೊರಗಡೆ ಬರೋದಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ಈ ರೀತಿ ನಾವು ಮಾಡಿಟ್ಕೋಬೋದು ಕ್ಲೀನಾಗಿ. ಸೊ ಬೇಕು ಅಂದರೆ ಈ ಥರ ಕೈಯಲ್ಲಿ ಕೂಡ ನಾವು ತಟ್ಟಿ ಅದನ್ನು ರೆಡಿ ಮಾಡ್ಕೋಬೋದು, ಆ ಥರ ಎಲ್ಲ ಏನಿಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪ ಈ ಥರ
ಚಪಾತಿ ಶೇಪ್ಗೆ ಮಾಡ್ತೀನಿ. ನನಗೆ ತುಂಬ ಗಟ್ಟಿ ಇದ್ದರೆ ಏನೋ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಆ ಥರ ಸ್ವಲ್ಪ ದೋಸ್ತಿನೇ ಮಾಡ್ಕೊತೀನಿ. ಸೊ ಇನ್ನೊಂದು ಥರ ಮೆಥಡಲ್ಲಿ ನಾನು ಇವಾಗ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಹೂರಣ ಅದನ್ನು ಒಳಗಡೆ ಹಾಕಿ ಸ್ಟಫಿಂಗ್ ಮಾಡಿ, ಸೊ ಇವಾಗ ಅದು ಬಂದುಬಿಟ್ಟು ನಾನು ಅಲ್ಲೇ ಅಗಲ ಮಾಡ್ಕೋತಾ ಇದ್ದೀನಿ. ಸೊ ಪೇಪರಲ್ಲೂ ಕೂಡ ನಾವು ಆ ಥರ ಅದನ್ನು ಮಾಡ್ಕೋಬೋದು. ಈಸಿಯಾಗಿ ಬರುತ್ತೆ, ಕೆಲವರಿಗೆ ಮಾಡ್ಲಿಕ್ಕೆ ಬರಲ್ಲ ಅಂತೇಳಿದ್ರೆ. ಸೊ ನನಗೇನು ಆ ಥರ ಏನು ಅನಿಸಲ್ಲ. ಸೊ ನನಗೆ ಅಭ್ಯಾಸ ಇರೋದ್ರಿಂದ ಸೊ ನಾನು ಇದರಲ್ಲೇ ಕೂಡ ಚಪಾತಿ ಇದರಲ್ಲೇ ಕೂಡ ನಾನು ಅದನ್ನು ಅಗಲ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಅಗಲ ಕ್ಲೀನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಸೊ ಇವಾಗ ಅದು ರೆಡಿಯಾಗಿದೆ. ಇವಾಗ ಇದನ್ನು ನಾನು ಇದು ಮಾಡ್ಕೋತಾ ಇದ್ದೀನಿ ನೋಡಿ. ಉರಿನಲ್ಲಿ ಕಡಿಮೆ ತುಂಬ ಉರಿ ಎತ್ತಬಾರ್ದು, ನೀಟಾಗಿ ಮಾಡಿಕೊಂಡು, ಏಕೆಂದರೆ ಆಲ್ರೆಡಿ ನಾವೆಲ್ಲ ಹೂರಣ ಎಲ್ಲ ಬಾಯ್ಲ್ ಆಗಿರೋದು ತುಂಬ ಬೇಗ ಏನಿದಾಗಲ್ಲ. ಸೊ ಹಾಗಾಗಿ ಮೇಲ್ಗಡೆ ಏನು ಇಟ್ಟಿರುತ್ತೋ ಅದನ್ನು ಮಾತ್ರ ಬಾಯ್ಲ್ ಆಗಬೇಕಷ್ಟೇ. ಸೊ ಹಾಗಾಗಿ ಬೇಗನೆ ಆಗುತ್ತೆ, ತೊಂದರೆ ಏನಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಬೇಗನೆ ಮಾಡ್ಬೋದು. ತುಂಬ ಕಷ್ಟಪಟ್ಟು ಮಾಡಬೇಕು ಅಂತಂತಲೂ ಏನಿಲ್ಲ. ಅಯ್ಯೋ ಒಬ್ಬಟ್ಟು ತುಂಬ ಕಷ್ಟಪ ಮಾಡೋದು ಅನ್ನೋರು ಕೆಲವರು ಇರ್ತಾರೆ. ಸೊ ಆ ಥರ ಎಲ್ಲ ಏನಿಲ್ಲ. ಸಿಂಪಲ್ಲಾಗಿ ನಾವು ಚಪಾತಿ ಹೆಂಗೆ ಮಾಡ್ತೀವೋ ಚಪಾತಿಗೆ ಮುಂಚೆ ಸ್ವಲ್ಪ ಹೂರಣ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಆರಾಮಾಗಿ ಸ್ಟಫಿಂಗ್ ಮಾಡಿಕೊಂಡು ಒಳಗಡೆ ನಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಬೋದು, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ನಿಮಗೆಲ್ಲ ಈ ಒಬ್ಬಟ್ಟು ಮಾಡಿರೋದು ಹೇಗೆ ಅನ್ನೋದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮೈ ಪೇಜ್ ಆ್ಯಂಡ್ ಫಾಲೋ ಮೈ ಪೇಜ್. ಥ್ಯಾಂಕ್ ಯು.